ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ. ಕರ್ತನ ಈ ಕೃಪೆ ದಿವಸವನ್ನು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ಹಿಂಜಾರುವಿಕೆಯ ಮೂಲ ಕಾರಣಗಳೇನೆಂಬುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮನಸ್ಸು ಮಾಡ್ತಾ ಇದ್ದೇವೆ. ಎಷ್ಟೋ ದೇವ್ರ ಮಕ್ಕಳು ಎಲ್ಲಿ ಯಾವ ಕಾರಣದಿಂದ ದೇವರ ವಿಷಯಗಳಲ್ಲಿ ಹಿಂದಕ್ಕೆ ಹೋಗಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳದಂತಿರುವಂಥ ಜನರನ್ನು ನಾವು ಈ ಲೋಕದಲ್ಲಿ ನೋಡ್ತಾ ಇದ್ದೇವೆ. ಕಾರಣ ಏನು? ನಾವು ಅದನ್ನು ತಿಳ್ಕೊಳ್ಬೇಕು. ಇಲ್ಲವಾಗಿದ್ದರೆ ನಾವು ಅನೇಕ ವಿಷಯಗಳಲ್ಲಿ ನಮ್ಮನ್ನು ನಾವೇ ಬಹಳಷ್ಟು ಆತ್ಮಿಕರು, ದೇವರ ಮಕ್ಕಳನ್ನಿಸ್ಕೊಂಡವರಾಗಿ ನಾವು ದೇವರಿಂದ ದೂರವಾದವರಾಗಿರ್ತೇವೆ. ನಮ್ಮ ಬುದ್ಧಿ ಬಹಳಷ್ಟು ಮಲೀನವಾಗಿರುವಂಥದ್ದು ಪ್ರೇರೆ. ಅದಕ್ಕಾಗಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಟ್ಟಿರುವುದನ್ನು ನಾವು ನೋಡ್ಕೋತೇವೆ. ಅದಕ್ಕಾಗಿ ನಾವು ದೇವರ ಅತಿ ಸಮೀಪದಲ್ಲಿ ಇರಬೇಕು ಮತ್ತು ದೇವರ ಪ್ರತಿಯೊಂದು ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡವರಾಗಿರಬೇಕು. ಇಲ್ಲವಾಗಿದ್ದರೆ ನಾವು ಹಿಂದಕ್ಕೆ ಇರ್ತೇವೆ. ಅದು ಅನೇಕ ಜನರು ಕರ್ತನಿಂದ ದೂರ ಹೋಗಿರುವುದಕ್ಕೆ ಮೂಲ ಕಾರಣ ಏನಂದರೆ ತಮ್ಮನ್ನು ತಾವೇ ದೊಡ್ಡವರನ್ನಾಗಿ ಭಾವನೆ ಮಾಡಿಕೊಂಡಿರುವುದೇ. ನಮಗೆ ಮತ್ತಾಯನ ಬರೆಸುವಾರ್ತೆ 11ನೇ ಅಧ್ಯಾಯದಲ್ಲಿ ಯೇಸು ಬಹಳಷ್ಟು ಸುಂದರವಾದಂಥ ಕೆಲವು ವಿಷಯಗಳನ್ನು ಅಲ್ಲಿ ಕಲಿಸಿಕೊಟ್ಟಿರುವುದನ್ನು ನಾವು ನೋಡ್ಕೋತೇವೆ. ನಾವು ಒಂದು ವೇಳೆ ಅದನ್ನು ಮತ್ತಾಯನ ಬರೆಸುವಾರ್ತೆ 11ನೇ ಅಧ್ಯಾಯದ 25ನೇ ವಚನದಲ್ಲಿ ನೋಡುವಾಗ, ಆ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ. ನೋಡ್ರಿ, ಯಾರು ಕರ್ತನ ಮುಂದೆ ಚಿಕ್ಕ ಮಕ್ಕಳಂತಿರ್ತಾರೋ ಅವರು ಪರಲೋಕ ರಾಜ್ಯದವರು, ಅವ್ರು ಮಾತ್ರ ದೇವರ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವರು ಎಂಬುದಾಗಿ ನಾವಿಲ್ಲಿ ನೋಡ್ಕೊಂಡು, ನಮ್ಮಲ್ಲಿ ಬಾಲಕರಂತಿರುವಂಥ ಒಂದು ಬುದ್ಧಿ ನಮಗೆ ಬಹಳ ಪ್ರಾಮುಖ್ಯ. ನಾವು 1 ಕೊರಿಂಥ 14ನೇ ಅಧ್ಯಾಯದ 20ನೇ ವಚನದಲ್ಲಿ ಬುದ್ಧಿ ವಿಷಯದಲ್ಲಿ ಬಹಳಷ್ಟು ಲಕ್ಷ್ಯಕ್ಕೆ ತಂದುಕೊಳ್ಳ್ರಿ ಎಂಬುದಾಗಿ ಅಲ್ಲಿ ನಮಗೆ ಕರೆ ಕೊಟ್ಟಿರುವುದನ್ನು ನಾವು ನೋಡ್ಕೋತೇವೆ. ಸಹೋದರರೇ, ಬುದ್ಧಿ ವಿಷಯದಲ್ಲಿ ಬಾಲಕರಾಗಿರಬೇಡ್ರಿ. ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿ ವಿಷಯದಲ್ಲಿ ಪ್ರಾಯಸ್ಥರಾಗಿರ್ರಿ. ಎಷ್ಟೋ ಸಂದರ್ಭ ನಾವು ಎಲ್ಲ ಕೆಟ್ಟ ಸಂಗತಿಗಳಲ್ಲಿ ಬಹಳಷ್ಟು ಬುದ್ಧಿವಂತರಾಗಿ ಕಂಡು ಬಂದು ನಾವು ದೇವರ ನಾಮಕ್ಕೆ ದೂಷಣೆಯನ್ನು ತರುವಂಥವರಾಗಿರ್ತೇವೆ. ಅದಕ್ಕಾಗಿ ನನ್ನ ಪ್ರಿಯ ದೇವಜನ, ನಾವು ಯಾವಾಗ ಹಿಂಜಾರಿ ಹೋಗ್ತೇವೆ ಅಂದರೆ ನಮ್ಮ ಬುದ್ಧಿಯನ್ನು ಆಧಾರ ಮಾಡಿಕೊಂಡು ನಾವು ದೊಡ್ಡವರೆಂಬುದಾಗಿ ಭಾವನೆ ಮಾಡಿಕೊಂಡಾಗ, ದೇವರ ಸನ್ನಿಧಾನದಲ್ಲಿ ಹೋದಾಗ ಬಾಲಕರಂತಿರಬೇಕು. ಅವಾಗ ನಾವು ಆತನ ಎಲ್ಲ ಮಹತ್ತುಗಳನ್ನು, ಪ್ರಭಾವವನ್ನು, ಎಲ್ಲ ಮಹಿಮೆಯನ್ನು, ಪರಲೋಕದ ಮಹಿಮೆಯ ಸಂಗತಿಗಳನ್ನು ನಾವು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಯೇಸು ನೇರವಾಗಿ ನಮಗೆ ಕಲಿಸಿಕೊಡುವುದನ್ನು ನಾವು ನೋಡ್ಕೋತೇವೆ. ಅದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ನಾವು ಬಹಳ ಪ್ರಾಮುಖ್ಯವಾಗಿ ನಮಗೆ ಇರಬೇಕಾಗಿರುವಂಥ ಮೂಲ ಸಂಗತಿ ದೀನತೆ. ನಮ್ಮಲ್ಲಿ ಎಷ್ಟು ದೀನತೆ ಇರ್ತದೋ ಅಷ್ಟು ದೇವರ ಎಲ್ಲ ಆಶೀರ್ವಾದಗಳನ್ನು, ದೇವರ ಪ್ರತಿ ಮಹತ್ತುಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ನಾವು ಕೀರ್ತನೆ 25ನೇ ಕೀರ್ತನೆಯ 14ನೇ ವಚನದಲ್ಲಿ ನೋಡುವಾಗ, ಕರ್ತನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿದ್ದು ಅವರಿಗೆ ತನ್ನ ಒಡಂಬಡಿಕೆಯ ಗುಟ್ಟುಗಳನ್ನು, ಅನುಭವವನ್ನು ದಯಪಾಲಿಸ್ತಾನೆ. ನೋಡ್ರಿ, ಯಾರಿಗೆ? ದೀನರಿಗೆ ಎಂಬುದಾಗಿ ನಾವು ನೋಡ್ಕೊಳ್ತೇವಲ್ಲ. 12ನೇ ವಚನದಿಂದ ನೋಡುವಾಗ, ಭಯಭಕ್ತಿಯುಳ್ಳವನು, ಆತನಲ್ಲಿ ಭಯಭಕ್ತಿಯುಳ್ಳವನು, ಆತನು ಆ ದೇವರ ಸನ್ನಿಧಾನದಲ್ಲಿ ದೀನ ಮನಸ್ಸುಳ್ಳವನು. ದೇವರ ಸನ್ನಿಧಾನದಲ್ಲಿ ಎಲ್ಲವನ್ನು ಪಡೆದುಕೊಳ್ಳು. ಒಂದು ವೇಳೆ ನಿನ್ನ ಕಡೆ ದೀನ ಮನಸ್ಸಿಲ್ಲ, ನಿನ್ನನ್ನು ನೀನೇ ದೊಡ್ಡವನ್ನಾಗಿ ಭಾವನೆ ಮಾಡಿಕೊಂಡವನಾಗಿ ಈ ಭೂಮಿಯ ಮೇಲೆ ಕಂಡು ಬರ್ತಾ ಇದೆಯಾ ಅಂತ ಹೇಳಿದರೆ, ನಾವು ನೇರವಾಗಿ ದೇವರ ವಿಷಯಗಳನ್ನು ಅಲ್ಲಗಳಿತೇವೆ ಮತ್ತು ನಾವು ದೊಡ್ಡವರಾಗಿ ಕಂಡು ಬಂದು ನಾವು ದೇವರ ನಾಮಕ್ಕೆ ದೂಷಣೆಯನ್ನು ತರುವುದಕ್ಕೆ ಸಾಧ್ಯ ಎಂಬುದಾಗಿ ಯೇಸು ಮತ್ತೊಂದು ಭಾಗದಲ್ಲಿ, ಅಲ್ಲಿ ಮತ್ತಾಯನ ಬರೆಸುವಾರ್ತೆ 15ನೇ ಅಧ್ಯಾಯದಲ್ಲಿ ಈ ಭಾಗವನ್ನು ಯೇಸು ನಮಗೆ ಕಲಿಸಿಕೊಟ್ಟಿರುವುದನ್ನು ನಾವು ನೋಡ್ಕೊಳ್ತೇವೆ. 15ನೇ ಅಧ್ಯಾಯದ 7ನೇ ವಚನದ, ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ. ಪ್ರಿಯರ್, ನೋಡ್ರಿ, ನೇರವಾಗಿ ಕರ್ತನು ಅಲ್ಲಿ ನಾವು ಹಿಂಜಾರಿ ಹೋಗುವುದಕ್ಕೆ ಮೂಲ ಕಾರಣವನ್ನೇ ತೋರಿಸಿಕೊಟ್ಬಿಟ್ಟಿದ್ದಾನೆ.
ಕೇವಲ ಮಾತಿನಿಂದ ಮಾತ್ರ ಒಬ್ಬ ದೇವರ ಮಕ್ಕಳು ನಾವು ಕ್ರೈಸ್ತರು, ನಾವು ಪವಿತ್ರಾತ್ಮ ಭರಿತರು, ಇವೆಲ್ಲವುಗಳನ್ನು ನಾವು ಕೇವಲ ಮಾತಿನಿಂದ ಮಾತ್ರ ಮಾತನಾಡ್ತಾ ಇರ್ತೇವೆ. ಪ್ರಾಕ್ಟಿಕಲ್ ಲೈಫ್ ನಮ್ಮ ಕಡೆ ಬೇಕಾಗಿದ್ದರೆ ನಮ್ಮಲ್ಲಿ ನಿಜವಾಗಿಯೂ ಬಾಲಕರಂಥ ಒಂದು ಸ್ವಭಾವ ಅತಿ ಪ್ರಾಮುಖ್ಯ. ದೀನತೆ, ಭಯಭಕ್ತಿಯುಳ್ಳಂಥ ದೀನತೆ ನಮ್ಮಲ್ಲಿ ಬಹಳ ಪ್ರಾಮುಖ್ಯ. ಕೇವಲ ಮಾತುಗಳಲ್ಲ, ಸತ್ಯದ ಜೀವಿತ ಅತಿ ಪ್ರಾಮುಖ್ಯ. ಅಂಥ ಒಂದು ಜೀವಿತವನ್ನು ಸಾಗಿಸುವುದಕ್ಕೆ ನಮ್ಮನ್ನು ಕರ್ತನ ಮುಂದೆ ಸಮರ್ಪಣೆ ಮಾಡೋಣ. ಆ ರೀತಿಯಲ್ಲಿ ಆಗುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.